ಶ್ರಾವಣ ಮಂಗಳಗೌರಿ ವ್ರತವು ಮಹಿಳೆಯರಿಗೆ ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ, ನಿಮ್ಮ ಪತಿಯ ಆದಾಯವನ್ನು ದ್ವಿಗುಣಗೊಳಿಸುತ್ತದೆ. ಶ್ರಾವಣ ಮಾಸವು ಶಿವ ಮತ್ತು ಪಾರ್ವತಿಗೆ ಹಾಗೂ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ತಿಂಗಳು. ಶ್ರಾವಣ ಮಾಸದಲ್ಲಿ ಮಾಡುವ ಪೂಜೆಗಳು ಅತ್ಯಂತ ಮಂಗಳಕರವಾಗಿವೆ. ಆದರೆ ವಿವಾಹಿತ ಮಹಿಳೆಯರು ಶ್ರಾವಣ ಮಾಸದ ಮಂಗಳವಾರದಂದು ಪೂಜೆ ಮಾಡಬೇಕು. ಶ್ರಾವಣ ಮಾಸದ ಶುಭ ದಿನದಂದು ಗೌರಿ ವ್ರತವನ್ನು ಮಾಡಬೇಕು. ಮಹಿಳೆಯರು ತಮ್ಮ ಸ್ವಂತ ಅದೃಷ್ಟ, ಪತಿಯ ದೀರ್ಘಾಯುಷ್ಯ ಮತ್ತು ಸಂಪತ್ತಿಗಾಗಿ ಈ ಮಂಗಳ ಗೌರಿ ವ್ರತವನ್ನು ಮಾಡಬೇಕು. ಶ್ರಾವಣ ಮಂಗಳ ಗೌರಿ ವ್ರತವನ್ನು ಹೇಗೆ ಮಾಡಬೇಕು? ಈ ವ್ರತವನ್ನು ಆಚರಿಸುವುದರಿಂದ ಯಾವ ಶುಭ ಫಲಿತಾಂಶಗಳು ಸಿಗುತ್ತವೆ? ಈ ವಿಡಿಯೋದಲ್ಲಿ ಪೂಜೆಯ ನಿಯಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಈ ವಿಡಿಯೋ ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಈ ಶ್ರಾವಣ ಮಾಸದಲ್ಲಿ ಒಟ್ಟು 4 ಶ್ರಾವಣ ಮಂಗಳವಾರಗಳಿವೆ. ಈ ಮಂಗಳ ಗೌರಿ ವ್ರತವನ್ನು ಯಾವುದೇ ಶ್ರಾವಣ ಮಂಗಳವಾರದಂದು ಮಾಡಬೇಕು. ಈ ಮಂಗಳ ಗೌರಿ ವ್ರತವು ವರಲಕ್ಷ್ಮಿ ವ್ರತದಷ್ಟೇ ವಿಶೇಷವಾಗಿದೆ. ಗೌರಿ ದೇವಿಯು ಶಕ್ತಿಯ ಪ್ರತಿರೂಪವಾದ ಪಾರ್ವತಿ ದೇವಿಯ ಸಾಕಾರ ರೂಪ. ಶ್ರಾವಣ ಮಂಗಳವಾರದಂದು ಗೌರಿ ದೇವಿಯನ್ನು ಪೂಜಿಸುವುದರಿಂದ ಮಹಿಳೆಯರಿಗೆ ದೀರ್ಘಕಾಲೀನ ಐಶ್ವರ್ಯ ದೊರೆಯುತ್ತದೆ. ನೀವು ಅದನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪತಿಯ ಸಂಪತ್ತು ಅಗಾಧವಾಗಿ ಹೆಚ್ಚಾಗುತ್ತದೆ. ನಿಮ್ಮ ಎಲ್ಲಾ ಆಸೆಗಳು ಖಂಡಿತವಾಗಿಯೂ ಈಡೇರುತ್ತವೆ. ಎಲ್ಲಾ ಕೌಟುಂಬಿಕ ತೊಂದರೆಗಳು ತಕ್ಷಣವೇ ದೂರವಾಗುತ್ತವೆ. ವಿವಾಹಿತ ಮಹಿಳೆಯರು ಮಾತ್ರವಲ್ಲದೆ ಅವಿವಾಹಿತ ಹುಡುಗಿಯರು ಸಹ ಈ ಮಂಗಳ ಗೌರಿ ವ್ರತವನ್ನು ಮಾಡಬಹುದು ಮತ್ತು ನೀವು ಬಯಸುವ ಸಂಗಾತಿಯನ್ನು ಪಡೆಯಬಹುದು. ನೀವು ಈ ಮಂಗಳ ಗೌರಿ ವ್ರತವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಈ ವ್ರತವನ್ನು ಆಚರಿಸುವ ಮಹಿಳೆಯರು ಶ್ರಾವಣ ಮಾಸದ ಯಾವುದೇ ಮಂಗಳವಾರ ಬೆಳಿಗ್ಗೆ ಬೇಗನೆ ಎದ್ದೇಳುತ್ತಾರೆ. ಸ್ನಾನ ಮಾಡಿ ಇಡೀ ಮನೆಯನ್ನು ಸ್ವಚ್ಛಗೊಳಿಸಿ, ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ, ಮನೆಯ ಮುಂದೆ ರಂಗೋಲಿ ಬಿಡಿಸಿ ಮತ್ತು ದ್ವಾರಕ್ಕೆ ಮಾವಿನ ತೋರಣಗಳನ್ನು ಕಟ್ಟಬೇಕು. ಈ ಆಚರಣೆಯನ್ನು ಮಾಡುವ ಮೊದಲು ಮನೆಯಾದ್ಯಂತ ಅರಿಶಿನ ನೀರನ್ನು ಸಿಂಪಡಿಸಿ. ವಿಶೇಷವಾಗಿ ಈ ಆಚರಣೆಯನ್ನು ಮಾಡುವ ಮಹಿಳೆಯರು ಕೆಂಪು ಬಟ್ಟೆಗಳನ್ನು ಧರಿಸಬೇಕು. ನೀವು ಕೆಂಪು ಬಟ್ಟೆಗಳನ್ನು ಧರಿಸಿ ಮಂಗಳಗೌರಿ ವ್ರತವನ್ನು ಮಾಡಿದರೆ ನಿಮ್ಮ ಪೂಜೆ ಸಂಪೂರ್ಣವಾಗಿ ಶುಭವಾಗಿರುತ್ತದೆ. ಪೂಜಾ ಕೋಣೆಯನ್ನು ರಂಗೋಲಿ ಮತ್ತು ಮಂಗಳಗೌರಿಯಿಂದ ಸುಂದರವಾಗಿ ಅಲಂಕರಿಸಿ ಆಚರಣೆಯನ್ನು ಮಾಡುವವರು ದೇವಿಯ ರೂಪವನ್ನು ಪೂಜಿಸುತ್ತಾರೆ. ದೇವಿಯನ್ನು ಗೌರಿ ದೇವಿ ಎಂದು ಪೂಜಿಸಬೇಕು. ಆದರೆ ದೇವಿಯನ್ನು ಪೂಜಿಸಲು ಸಾಧ್ಯವಾಗದವರು ಗೌರಿ ದೇವಿಯನ್ನು ಅರಿಶಿನದಿಂದ ಮಾಡಿ ಈ ಆಚರಣೆಯನ್ನು ಮಾಡಬಹುದು. ಗೌರಿ ದೇವಿಯನ್ನು ಹೇಗೆ ಮಾಡುವುದು? ಮೊದಲು ಸ್ವಲ್ಪ ಅರಿಶಿನವನ್ನು ತೆಗೆದುಕೊಂಡು ಅದಕ್ಕೆ ಹಾಲು ಸೇರಿಸಿ ಮತ್ತು ಅರಿಶಿನದ ಸಣ್ಣ ಪೇಸ್ಟ್ ಮಾಡಿ. ಈ ಪೇಸ್ಟ್ ಅನ್ನು ಗೌರಿ ದೇವತೆ ಎಂದು ಭಾವಿಸಿ ಮತ್ತು ನಿಮ್ಮ ಪೂಜಾ ಕೋಣೆಯಲ್ಲಿ ಕೆಂಪು ಬಟ್ಟೆಯನ್ನು ಇರಿಸಿ. ಬಟ್ಟೆಯ ಮೇಲೆ ಅಕ್ಕಿಯನ್ನು ಸುರಿಯಿರಿ ಮತ್ತು ಕಳಸದ ಮೇಲೆ ವೀಳ್ಯದ ಎಲೆಗಳನ್ನು ಇರಿಸಿ. ಗೌರಿ ದೇವಿಯನ್ನು ಪೂಜಿಸಬೇಕು. ಗೌರಿ ದೇವಿಯನ್ನು ಪ್ರತಿಷ್ಠಾಪಿಸಿದ ನಂತರ ಮೊದಲು ಗಣೇಶನಿಗೆ ನಮಸ್ಕರಿಸಿ ಮಂಗಳ ಗೌರಿ ವ್ರತವನ್ನು ಪ್ರಾರಂಭಿಸಬೇಕು. ಆದರೆ ಪೂಜೆಯನ್ನು ಪ್ರಾರಂಭಿಸುವ ಮೊದಲು ತೋರಣಗಳನ್ನು ಸಿದ್ಧಪಡಿಸಬೇಕು. 5 ಎಳೆಗಳಾಗಿ ಬಿಳಿ ದಾರವನ್ನು ತೆಗೆದುಕೊಂಡು ದಾರದ ಮೇಲೆ ಅರಿಶಿನವನ್ನು ಹಚ್ಚಿ ಅದರ ಮೇಲೆ 5 ಗಂಟುಗಳನ್ನು ಕಟ್ಟಿ ಈ ಹಳದಿ ದಾರಕ್ಕೆ ಹೂವನ್ನು ಕಟ್ಟಿ ದೇವಿಯ ಮುಂದೆ ಇರಿಸಿ. ಅದು ಕಮಾನಿನಂತೆ ಕಾಣುತ್ತದೆ. ಅದರ ನಂತರ ಗೌರಿ ದೇವಿಗೆ 1 ಹನಿ ಕುಂಕುಮವನ್ನು ಹಚ್ಚಿ ಹೂವುಗಳನ್ನು ಅರ್ಪಿಸಿ ದೇವಿಗೆ ನಮಸ್ಕರಿಸಿ ದೀಪಗಳನ್ನು ಬೆಳಗಿಸಿ. ಆದರೆ ಗೌರಿ ದೇವಿಯ ಪೂಜೆಯ ಸಮಯದಲ್ಲಿ ಮಣ್ಣಿನ ದೀಪಗಳು ಅಥವಾ ಹಿಟ್ಟಿನ ದೀಪಗಳನ್ನು ಬೆಳಗಿಸುವುದು ವಿಶೇಷವಾಗಿ ಒಳ್ಳೆಯದು. 5 ಹಿಟ್ಟಿನ ದೀಪಗಳನ್ನು ಮಾಡಿ ಮತ್ತು ಪ್ರತಿ ದೀಪಕ್ಕೂ ಕುಂಕುಮ ಹನಿಗಳನ್ನು ಹಾಕಿ. ದೀಪಕ್ಕೆ ಹಸುವಿನ ತುಪ್ಪ ಹಾಕಿ ಪೂಜಿಸಿ ದೀಪಕ್ಕೆ ನಮಸ್ಕಾರ ಮಾಡಿ ಗೌರಿ ದೇವಿಗೆ ತಾಂಬೂಲ ಅರ್ಪಿಸಬೇಕು. ವೀಳ್ಯದ ಎಲೆಗಳ ಮೇಲೆ 2 ಬಾಳೆಹಣ್ಣು ಮತ್ತು 2 ಅಡಿಕೆಗಳನ್ನು ಇರಿಸಿ ಗೌರಿ ದೇವಿಗೆ ತಾಂಬೂಲ ಅರ್ಪಿಸಿ ನಮಸ್ಕಾರ ಮಾಡಬೇಕು. ವಿಶೇಷವಾಗಿ ಈ ಶುಭ ಗೌರಿ ವ್ರತದ ಸಮಯದಲ್ಲಿ ಗೌರಿ ದೇವಿಯನ್ನು ಗುನ್ನೇರ ಹೂವುಗಳಿಂದ ಪೂಜಿಸಿದರೆ 1000 ಹಸುಗಳನ್ನು ದಾನ ಮಾಡಿದ ಪುಣ್ಯ ಸಿಗುತ್ತದೆ. ಆದರೆ ಗುಲಾಬಿ ಹೂವುಗಳಿಂದ ಪೂಜಿಸಿದರೆ ಎಲ್ಲ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಗೌರಿ ದೇವಿಯ ಪೂಜೆಯಲ್ಲಿ ಹಾಲಿನಿಂದ ಮಾಡಿದ ಪರಮನ್ನ ಅರ್ಪಿಸಬೇಕು. ಮನೆಯಲ್ಲಿ ಹಾಲನ್ನು ಕುದಿಸಿ ಆ ಹಾಲಿನಿಂದ ನೈವೇದ್ಯ ಮಾಡಿದರೆ ದೇವಿಯು ನಿಮ್ಮ ಕುಟುಂಬದ ಮೇಲೆ ದಯೆ ತೋರುತ್ತಾಳೆ. ಅಲ್ಲದೆ ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಗುಣವಾಗಿ ನೀವು ವರದಿ ಮಾಡುವಾಗ ಗೌರಿದೇವಿಯ ಮೇಲೆ ಅಕ್ಷತೆಗಳನ್ನು ಮಂತ್ರದ 108 ಶ್ಲೋಕಗಳನ್ನು ಜಪಿಸುವಾಗ ಮಂಗಳಗೌರಿ ಈ ಎಲ್ಲಾ ಮಂತ್ರಗಳನ್ನು ಭಕ್ತಿಯಿಂದ ಪಠಿಸಬೇಕು. ಓಂ ಮಂಗಳಗೌರ್ಯೈ ನಮಃ ಎಂದು ಓದಲು ಸಾಧ್ಯವಾಗದವರು ಗೌರಿ ದೇವಿಯ ಹೆಸರನ್ನು ಪಠಿಸುವುದು. ಅಕ್ಷತೆಗಳನ್ನು ಕೊನೆಯದಾಗಿ ಗೌರಿ ದೇವಿಗೆ ಆರತಿ ಅರ್ಪಿಸಿ ಮತ್ತು ಧೂಪ ಹಾಕಿ ನಿಮ್ಮ ಪ್ರಾರ್ಥನೆಗಳನ್ನು ದೇವಿಗೆ ಸಲ್ಲಿಸಿ ಮತ್ತು ಅವಳು ನಿಮ್ಮ ಇಡೀ ಕುಟುಂಬಕ್ಕೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಸಂತೋಷವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸಿ.
ಅವಳಿಗೆ ನಮಸ್ಕರಿಸಿದ ನಂತರ 5 ಪ್ರದಕ್ಷಿಣೆಗಳನ್ನು ಮಾಡಿ ಮತ್ತು ತೆಂಗಿನಕಾಯಿಯನ್ನು ಒಡೆಯಿರಿ. ಗೌರಿ ದೇವಿಯ ಬಳಿ ಇಟ್ಟಿದ್ದ ಎಳೆಯನ್ನು ತೆಗೆದುಕೊಂಡು ನಿಮ್ಮ ಬಲಗೈಗೆ ಕಟ್ಟಿಕೊಳ್ಳಿ. ಈ ಶುಭ ಗೌರಿ ವ್ರತವನ್ನು ಮಾಡುವವರು ಮುತ್ತೈದೆಯರನ್ನು ನಿಮ್ಮ ಮನೆಗೆ ಆಹ್ವಾನಿಸಿ ಅವರಿಗೆ ವೈನವನ್ನು ಅರ್ಪಿಸಬೇಕು. ನಿಮ್ಮ ಮನೆಗೆ ಬರುವ ಮುತ್ತೈದೆಯರನ್ನು ಲಕ್ಷ್ಮೀ ದೇವತೆ ಎಂದು ಪರಿಗಣಿಸಿ ಅವರ ಪಾದಗಳಿಗೆ ಅರಿಶಿನ ಹಚ್ಚಿ ಕುಂಕುಮವನ್ನು ಹಚ್ಚಿ ತಾಂಬೂಲವನ್ನು ನೀಡಿ ಆಶೀರ್ವಾದಗಳನ್ನು ತೆಗೆದುಕೊಳ್ಳಬೇಕು. ಈ ವ್ರತಕ್ಕೆ 5 ಮುತ್ತೈದೆಯರನ್ನು ಕರೆದು ವಾಯನ ಅರ್ಪಿಸಬೇಕು. ಆದರೆ ಮುತ್ತೈದೆಯರಿಗೆ ವಾಯನ ಅರ್ಪಿಸುವಾಗ ಹಳದಿ ಕುಂಕುಮ ಇರಬಾರದು. ಈ ಸೌಭಾಗ್ಯ ವ್ರತದ ಸಮಯದಲ್ಲಿ ವಾಯನದಲ್ಲಿ ಹಳದಿ ಕುಂಕುಮವನ್ನು ಅರ್ಪಿಸಬಾರದುವಾದ್ದರಿಂದ ಮುತ್ತೈದುವರಿಗೆ ಅರ್ಪಿಸುವ ತಂಬೂಲದಲ್ಲಿ ಬಾಳೆಹಣ್ಣು, ಹೂವುಗಳು, ಬಳೆಗಳು, ಕೆಂಪು ಜಾಕೆಟ್ ತುಂಡು ಇರಬೇಕು. 5 ಮುತ್ತೈದೆಯರಿಗೆ ವಾಯನ ಅರ್ಪಿಸಲು ಸಾಧ್ಯವಾಗದವರು ಕನಿಷ್ಠ 1 ಮುತ್ತೈದೆಗೆ ವಾಯನ ಅರ್ಪಿಸಬೇಕು. ಅದು ಸಾಧ್ಯವಾಗದಿದ್ದರೆ ಅವರು ಮನೆಯಲ್ಲಿ ಮಂಗಳಗೌರಿ ವ್ರತವನ್ನು ಮಾಡಬಹುದು ಮತ್ತು ಯಾವುದೇ ದೇವಿಯ ದೇವಸ್ಥಾನಕ್ಕೆ ಹೋಗಿ ದೇವಾಲಯದಲ್ಲಿರುವ ದೇವಿಗೆ ತಾಂಬೂಲವನ್ನು ಅರ್ಪಿಸಬಹುದು. ಈ ರೀತಿಯಾಗಿ ಮಂಗಳಗೌರಿ ವ್ರತವನ್ನು ಆಚರಿಸಲಾಗುತ್ತದೆ. ಮಹಿಳೆಯರು ಉಪವಾಸ ಮಾಡಬೇಕು. ಈ ಉಪವಾಸವನ್ನು ಆಚರಿಸುವ 1 ದಿನ ಮೊದಲು ಅವರು ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು. ಅವರು ಮಾಂಸಾಹಾರವನ್ನು ತಪ್ಪಿಸಬೇಕು. ಈ ಉಪವಾಸವನ್ನು ಮೊದಲ ಬಾರಿಗೆ ಆಚರಿಸುವ ಮಹಿಳೆಯರು ಉಪವಾಸವನ್ನು ಆಚರಿಸುವಾಗ ತಮ್ಮ ಸಂಗಾತಿಯನ್ನು ಪಕ್ಕದಲ್ಲಿ ಕುಳಿತುಕೊಳ್ಳಬೇಕು. ಈ ವ್ರತವನ್ನು ನಿಮ್ಮ ತಾಯಿ ಪಕ್ಕದಲ್ಲಿ ಕುಳಿತು ಮಾಡುವುದು ತುಂಬಾ ಒಳ್ಳೆಯದು. ಅಲ್ಲದೆ ಮೊದಲ ವಾಯನವನ್ನು ನಿಮ್ಮ ತಾಯಿಗೆ ನೀಡಬೇಕು. ನಿಮಗೆ ತಾಯಿ ಇಲ್ಲದಿದ್ದರೆ ನೀವು ನಿಮ್ಮ ಅತ್ತೆಗೆ ವಾಯನವನ್ನು ನೀಡಬೇಕು. ಈ ಅತ್ಯಂತ ಶಕ್ತಿಶಾಲಿ ಶ್ರಾವಣ ಮಂಗಳ ಗೌರಿ ವ್ರತವನ್ನು ಮಾಡುವುದರಿಂದ ಮಹಿಳೆಯ ಅದೃಷ್ಟ ಮತ್ತು ಆಕೆಯ ಪತಿಯ ದೀರ್ಘಾಯುಷ್ಯ ಹೆಚ್ಚಾಗುತ್ತದೆ ಮತ್ತು ಮಕ್ಕಳಿಲ್ಲದವರಿಗೆ ಮಕ್ಕಳಾಗುತ್ತಾರೆ. ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಇಡೀ ಕುಟುಂಬವು ಉತ್ತಮ ಆರೋಗ್ಯ ಮತ್ತು ಸಂಪತ್ತಿನಲ್ಲಿ ಬದುಕುತ್ತದೆ. ಗಂಡ ಮತ್ತು ಹೆಂಡತಿಯ ನಡುವಿನ ಘರ್ಷಣೆಗಳು ಮಾಯವಾಗುತ್ತವೆ ಮತ್ತು ಪರಸ್ಪರ ತಿಳುವಳಿಕೆ ಹೆಚ್ಚಾಗುತ್ತದೆ. ನೀವು ಈ ಉಪವಾಸವನ್ನು ಭಕ್ತಿಯಿಂದ ಆಚರಿಸಿ ಗೌರಿದೇವಿಗೆ ಯಾವುದೇ ಆಶಯವನ್ನು ಸಲ್ಲಿಸಿದರೆ ನಿಮ್ಮ ಎಲ್ಲ ಆಸೆಗಳು ತಕ್ಷಣವೇ ಈಡೇರುತ್ತವೆ. ಕೊನೆಯದಾಗಿ ಮಂಗಳ ಗೌರಿಯ ಕಥೆಯನ್ನು ಕೇಳಿ ಮತ್ತು ನಿಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸಿ. ಮಹಿಳೆಯರು ಮದುವೆಯಾದ ಮೊದಲ ವರ್ಷದಲ್ಲಿ ತಮ್ಮ ಪೂರ್ವಜರ ಮನೆಯಲ್ಲಿ ಈ ಶುಭ ಗೌರಿ ವ್ರತವನ್ನು ಮಾಡಬೇಕು. ಶ್ರೀಕೃಷ್ಣ ಸ್ವತಃ ಈ ಗೌರಿ ವ್ರತವನ್ನು ದ್ರೌಪದಿಗೆ ವಿವರಿಸಿದನೆಂದು ಪುರಾಣಗಳು ಹೇಳುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ. ಧನ್ಯವಾದಗಳು.